ಅಮೆರಿಕದ ಕೊಲಂಬಿಯಾ ವಿವಿ ವಿದ್ಯಾರ್ಥಿನಿ ಭಾರತದ ರಂಜನಿ ಶ್ರೀನಿವಾಸನ್ ಸ್ವಯಂ ಗಡೀಪಾರಾಗಿರುವ ಹಿನ್ನೆಲೆ ಏನು? ಕೊಲಂಬಿಯಾ ವಿವಿಯಿಂದ ಫೆಲಿಸ್ತೀನಿ ವಿದ್ಯಾರ್ಥಿ ಹೋರಾಟಗಾರ ಮೊಹಮ್ಮದ್ ಖಲೀಲ್ ಬಂಧನದ ಬೆನ್ನಿಗೆ ಭಾರತೀಯ ವಿದ್ಯಾರ್ಥಿನಿ ಸ್ವಯಂ ಗಡೀಪಾರು ಆಗಿದ್ದು ಹೇಗೆ? ಯಾರು ಈ ರಂಜನಿ ಶ್ರೀನಿವಾಸನ್? ಫೆಲಿಸ್ತೀನ್ ಪರ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಭಾರತೀಯ ವಿದ್ಯಾರ್ಥಿನಿ ರಂಜನಿ ಶ್ರೀನಿವಾಸನ್ ಅವರ ವೀಸಾವನ್ನು ಅಮೆರಿಕ ರದ್ದುಗೊಳಿಸಿದೆ. ರಂಜನಿ ಶ್ರೀನಿವಾಸನ್ ಸ್ವಯಂ ಗಡೀಪಾರಾಗಿದ್ದಾರೆ ಅಂತ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ತಿಳಿಸಿದೆ. ರಂಜನಿ ಶ್ರೀನಿವಾಸನ್ ವಿಮಾನ ನಿಲ್ದಾಣದಂತೆ ಕಾಣುವ ಸ್ಥಳದಲ್ಲಿ ತನ್ನ ಬ್ಯಾಗ್ಗಳೊಂದಿಗೆ ಜೆಟ್ವೇನಲ್ಲಿ ಇಳಿತಿರುವ ವಿಡಿಯೋವನ್ನು ಇಲಾಖೆ ಬಿಡುಗಡೆ ಮಾಡಿರುವುದಾಗಿ ವರದಿಯಾಗಿದೆ. ಅವರು ಮಂಗಳವಾರ ಹೊರಟರು ಅಂತ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಹೇಳಿರುವುದಾಗಿ ದಿ ವಾಷಿಂಗ್ಟನ್ ಟೈಮ್ಸ್ ವರದಿ ಮಾಡಿದೆ. ಅವರ ವೀಸಾವನ್ನು ವಿದೇಶಾಂಗ ಇಲಾಖೆ ಕಳೆದ ವಾರ ರದ್ದುಗೊಳಿಸಿತ್ತು. ಟ್ರಂಪ್ ಆಡಳಿತ ಕಳೆದ ವರ್ಷ ಫೆಲಿಸ್ತೀನ್ ಪರ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ವಿದೇಶಿಯರನ್ನು ಗಡೀಪಾರು ಮಾಡುವ ಅಭಿಯಾನ ತೀವ್ರಗೊಳಿಸಿದೆ. ಅದರ ಬೆನ್ನಲ್ಲೇ ಕೊಲಂಬಿಯಾ ವಿಶ್ವವಿದ್ಯಾನಿಲಯ ತನ್ನ ಕ್ಯಾಂಪಸ್ನಲ್ಲಿ ಅಕ್ರಮ ವಿದೇಶಿಗರಿಗೆ ನೆಲೆ ಒದಗಿಸಿದೆಯಾ ಅಂತ ಯುಎಸ್ ನ್ಯಾಯ ಇಲಾಖೆ ತನಿಖೆ ನಡೆಸುತ್ತಿದೆ ಅಂತ ಅದರ ಉನ್ನತಾಧಿಕಾರಿಗಳು ತಿಳಿಸಿರುವುದಾಗಿ ಸುದ್ದಿ ಸಂಸ್ಥೆ ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ. ಕಳೆದ ವರ್ಷ ಗಾಜಾದಲ್ಲಿ ಇಸ್ರೇಲ್ನ ಮಿಲಿಟರಿ ದಾಳಿ ವಿರೋಧಿಸಿದ್ದ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳದೇ ಇದ್ದದ್ದಕ್ಕೆ ಕೊಲಂಬಿಯಾ ವಿವಿ ಟ್ರಂಪ್ ಸರ್ಕಾರದ ಕೆಂಗಣ್ಣಿಗೆ ತುತ್ತಾಗಿತ್ತು. ಇತ್ತೀಚಿನ ವಾರಗಳಲ್ಲಿ ವಿವಿ ಮೇಲೆ ಟ್ರಂಪ್ ಆಡಳಿತ ತೀವ್ರ ಒತ್ತಡ ಹೇರಿತ್ತು. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯ ಏಜೆಂಟರು ಗುರುವಾರ ಸಂಜೆ ವಾರಂಟ್ನೊಂದಿಗೆ 2 ವಿಶ್ವವಿದ್ಯಾನಿಲಯದಲ್ಲಿ ಶೋಧನೆ ನಡೆಸಿದ್ರು. ಯಾರನ್ನೂ ಬಂಧಿಸಲಾಗಿಲ್ಲ ಮತ್ತು ಅಧಿಕಾರಿಗಳು ಯಾರನ್ನು ಹುಡುಕ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿಲ್ಲ ಅಂತ ಹೇಳಲಾಗಿತ್ತು. ಆದರೆ ಶುಕ್ರವಾರದ ವೇಳೆಗೆ ರಂಜನಿ ಶ್ರೀನಿವಾಸನ್ ಮತ್ತು ಮತ್ತೋರ್ವ ಮಹಿಳೆ ಕುರಿತ ಸುದ್ದಿ ಹೊರಬಿದ್ದಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇತರ ಅಧಿಕಾರಿಗಳು ಪ್ರತಿಭಟನಾಕಾರರನ್ನ ಹಮಾಸ್ ಪರ ಅಂತ ಆರೋಪಿಸಿದ್ದಾರೆ. ಕಳೆದ ವರ್ಷ ಪ್ರತಿಭಟನೆಗಳ ಮುಂಚೂಣಿಯಲ್ಲಿದ್ದ ಫೆಲಿಸ್ತೀನ್ ಹೋರಾಟಗಾರ ಮೊಹಮ್ಮದ್ ಖಲೀಲ್ ಅವರನ್ನ ಶನಿವಾರ ಬಂಧಿಸಿದಾಗಿನಿಂದ ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನಲ್ಲಿ ಆತಂಕ ತಲೆದೋರಿದೆ. ರಂಜನಿ ಶ್ರೀನಿವಾಸನ್ ಕೊಲಂಬಿಯಾ ವಿವಿಯ ನಗರ ಯೋಜನೆ ವಿಭಾಗದಲ್ಲಿ ಡಾಕ್ಟರೇಟ್ ವಿದ್ಯಾರ್ಥಿನಿಯಾಗಿದ್ದರು. ಫುಲ್ ಬ್ರೈಟ್ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿರುವ ರಂಜನಿ ಕೊಲಂಬಿಯಾ ವಿವಿ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್, ಪ್ಲಾನಿಂಗ್ ಹಾಗೂ ಪ್ರಿಸರ್ವೇಷನ್ನಲ್ಲಿ ಎಂಫಿಲ್ ಮಾಡಿದ್ದಾರೆ. ಹಾರ್ವರ್ಡ್ ವಿವಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಅಹಮದಾಬಾದ್ನ ಸಿಇಪಿಟಿ ವಿವಿಯಲ್ಲಿ ವಿನ್ಯಾಸದಲ್ಲಿ ಪದವಿ ಪಡೆದಿದ್ದಾರೆ. ಹಿಂಸೆ ಮತ್ತು ಭಯೋತ್ಪಾದನೆಯನ್ನ ಬೆಂಬಲಿಸಿದ್ದಕ್ಕಾಗಿ ರಂಜನಿ ಶ್ರೀನಿವಾಸನ್ ಅವರ ವೀಸಾ ರದ್ದುಗೊಳಿಸಲಾಗಿದೆ ಅಂತ ಟ್ರಂಪ್ ಸರ್ಕಾರ ಹೇಳಿದೆ. ಆದರೆ ಅವರು ಹಿಂಸಾಚಾರ ಪ್ರತಿಪಾದಿಸಿದ್ದಾರೆ ಅನ್ನೋದಕ್ಕೆ ಯಾವ ಪುರಾವೆಗಳಿವೆ ಅನ್ನೋದನ್ನು ಅಧಿಕಾರಿಗಳು ಹೇಳಲಿಲ್ಲ ಅಂತ ಹೇಳಲಾಗಿದೆ. ವರದಿಗಳ ಪ್ರಕಾರ ರಂಜನಿ ಶ್ರೀನಿವಾಸನ್ F1 ವೀಸಾದಲ್ಲಿ ಅಮೆರಿಕಕ್ಕೆ ಹೋಗಿದ್ರು. ಹಮಾಸ್ ಅನ್ನು ಬೆಂಬಲಿಸುವ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು. ಮೊನ್ನೆ ಮಾರ್ಚ್ 5ರಂದು ಯುಎಸ್ ವಿದೇಶಾಂಗ ಇಲಾಖೆ ಅವರ ವೀಸಾ ರದ್ದುಗೊಳಿಸಿತು. ಮಾರ್ಚ್ 11ರಂದು ಸ್ವಯಂ ಗಡೀಪಾರಾಗೋಕೆ CBP ಹೋಮ್ ಅಪ್ಲಿಕೇಶನ್ ಅನ್ನು ಬಳಸುತ್ತಿರುವ ವಿಡಿಯೋ ತುಣುಕನ್ನು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಪಡೆದುಕೊಂಡಿದೆ. ರಂಜನಿ ಶ್ರೀನಿವಾಸನ್ ಲಗಾರ್ಡಿಯಾ ವಿಮಾನ ನಿಲ್ದಾಣದಲ್ಲಿ ಸೂಟ್ಕೇಸ್ ಅನ್ನು ಎಳೆದುಕೊಂಡು ಹೋಗ್ತಿರೋದನ್ನು ತೋರಿಸುವ ವಿಡಿಯೋವನ್ನು ಗೃಹ ಭದ್ರತಾ ಕಾರ್ಯದರ್ಶಿ ಕ್ರಿಸ್ಟಿ ನೋಯೆಂ ಶುಕ್ರವಾರ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರೋರಿಗೆ ಸ್ವಯಂ ಗಡೀಪಾರಾಗುವ ಆಯ್ಕೆ ಪಡೆಯೋಕೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಮಾರ್ಚ್ 10ರಂದು CBP ಹೋಮ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತ್ತು. ದಾಖಲೆ ರಹಿತ ವಲಸಿಗರು ಯುಎಸ್ ಅನ್ನು ಬಿಟ್ಟು ಹೋಗುವ ನಿರ್ಧಾರ ಘೋಷಿಸೋಕೆ ಈ ಅಪ್ಲಿಕೇಶನ್ ಅವಕಾಶ ಮಾಡುತ್ತೆ. ಅದರಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಸ್ವಯಂ ಗಡೀಪಾರಾಗುವ ಆಯ್ಕೆಯನ್ನು ನೀಡಲಾಗುತ್ತೆ. ಮತ್ತೆ ಬೇಕಾದರೆ ಅವರು ಕಾನೂನುಬದ್ಧವಾಗಿ ಅಮೆರಿಕಾಗೆ ಹೋಗೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಅಮೆರಿಕ ಸರ್ಕಾರವೇ ಗಡೀಪಾರು ಮಾಡಿದ್ರೆ ಅಂಥವರಿಗೆ ಮತ್ತೆ ಅಮೆರಿಕ ಪ್ರವೇಶ ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಇದೇ ವೇಳೆ ವೆಸ್ಟ್ ಬ್ಯಾಂಕ್ನ ಲೆಕಾಕೋಡಿಯಾ ಎಂಬ ಮತ್ತೋರ್ವ ವಿದ್ಯಾರ್ಥಿನಿಯನ್ನು ಬಂಧಿಸಲಾಗಿದೆ. ಅವಧಿ ಮೀರಿದ F1 ವಿದ್ಯಾರ್ಥಿ ವೀಸಾ ಕಾರಣಕ್ಕಾಗಿ ಅವರನ್ನು ಬಂಧಿಸಲಾಗಿದೆ. 2022ರ ಜನವರಿ 26ರಂದು ಹಾಜರಾತಿಯ ಕೊರತೆಯಿಂದಾಗಿ ಅವರ ವೀಸಾವನ್ನು ರದ್ದುಗೊಳಿಸಲಾಗಿತ್ತು ಅಂತ ಹೇಳಲಾಗಿದೆ. ಇದಕ್ಕೂ ಮೊದಲು 2024ರ ಏಪ್ರಿಲ್ನಲ್ಲಿ ನ್ಯೂಯಾರ್ಕ್ ನಗರದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಹಮಾಸ್ ಪರ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದಕ್ಕಾಗಿ ಕೋಡಿಯಾ ಅವರನ್ನು ಬಂಧಿಸಲಾಗಿತ್ತು ಅಂತ ಇಲಾಖೆ ತಿಳಿಸಿದೆ. ಅಮೆರಿಕದಲ್ಲಿ ವಾಸ ಮಾಡೋಕೆ ಮತ್ತು ಅಧ್ಯಯನ ಮಾಡೋಕೆ ವೀಸಾ ಪಡೆಯೋದು ಸವಲತ್ತು ಅಂತ ಗೃಹ ಭದ್ರತಾ ಕಾರ್ಯದರ್ಶಿ ಕ್ರಿಸ್ಟಿ ನೋಯೆಂ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಈ ನಡುವೆ ಟ್ರಂಪ್ ಸರ್ಕಾರ ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ಸುಮಾರು $400 ಮಿಲಿಯನ್ ಫೆಡರಲ್ ಅನುದಾನಗಳನ್ನು ತಕ್ಷಣ ರದ್ದುಗೊಳಿಸುವುದಾಗಿ ಘೋಷಿಸಿದೆ. ಅಕ್ರಮ ಪ್ರತಿಭಟನೆಗಳಿಗೆ ಅವಕಾಶ ನೀಡುವ ಮತ್ತು ಕ್ಯಾಂಪಸ್ನಲ್ಲಿ ಯಹೂದ್ಯ ವಿರೋಧಿ ಕಿರುಕುಳದಿಂದ ವಿದ್ಯಾರ್ಥಿಗಳನ್ನು ರಕ್ಷಿಸೋಕೆ ವಿಫಲವಾದ ಯಾವುದೇ ಕಾಲೇಜು ಅಥವಾ ವಿಶ್ವವಿದ್ಯಾನಿಲಯದ ಫೆಡರಲ್ ಅನುದಾನವನ್ನು ತಡೆಹಿಡಿಯಲಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಬಹಳ ಸಮಯದಿಂದ ಕೊಲಂಬಿಯಾ ತನ್ನ ಕ್ಯಾಂಪಸ್ನಲ್ಲಿ ಓದುತ್ತಿರುವ ಯಹೂದಿ ವಿದ್ಯಾರ್ಥಿಗಳ ಕುರಿತ ಬದ್ಧತೆಯನ್ನು ಕೈಬಿಟ್ಟಿದೆ. ಕೊಲಂಬಿಯಾ ಮತ್ತು ಇತರ ವಿಶ್ವವಿದ್ಯಾನಿಲಯಗಳ
ಇಂತಹ ನಿಷ್ಕ್ರಿಯತೆಯನ್ನ ಇನ್ನು ಮುಂದೆ ಸಹಿಸೋಕಾಗುವುದಿಲ್ಲ ಅಂತ ಟ್ರಂಪ್ ಸರ್ಕಾರ ಹೇಳಿದೆ. ಕಳೆದ ವರ್ಷ ಗಾಜಾದಲ್ಲಿನ ಯುದ್ಧದ ವಿರುದ್ಧ ವಿದ್ಯಾರ್ಥಿಗಳು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳನ್ನ ಯುಎಸ್ ಕ್ಯಾಂಪಸ್ಗಳಲ್ಲಿ ನಡೆಸಿದ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.